ಎಲ್ರಿಗೂ ನಮಸ್ಕಾರಿ ಶರಣ ಅಂತ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಚಾನಲ್. ಈಗ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ, ಏನಮ್ಮ ಇವತ್ತಿನ ಸ್ಪೆಷಲ್? ಶೈಲಪುತ್ರಿ ಮೊದಲನೇ ದಿನ, ಅದರ ಬಣ್ಣವಾದಂತಹ ಅದರ ಸೂಚಕವಾದಂತಹ ನಮ್ಮ ಬಿಳಿ ಬಣ್ಣವನ್ನ ಇವತ್ತ ನಾವೆಲ್ಲರೂ ವೇರ್ ಮಾಡ್ಲಿಕತ್ತೀವಿ. ಅಮ್ಮ ಆಲ್ರೆಡಿ ಬೆಳಗ್ಗೆ ವೇರ್ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಾರ ಬೆಳಗ್ಗೆ 5 ಗಂಟೆಗನ. ಬಟ್ ನಾವ್ ಇವಾಗ ಎದ್ದು ಇವಾಗ ರೆಡಿಯಾಗಿ ಸ್ನಾನ ಉಗಿಸ್ಕೊಂಡ್ ವೈಟ್ ಡ್ರೆಸ್ ಹಾಕೊಂಡಿವಿ. ಇವತ್ತು ನಾವು ಸಿದ್ದಾರೋಡ್ ಮಠಕ್ಕೆ ಹೊಂಟೀವಿ. ಅಲ್ಲೆಲ್ಲ ಏನೇನ್ ಮಾಡ್ತೀವಿ ಅದನ್ನು ತೋರಿಸ್ತೇನಂತ. ಅಂಡ್ ಬಿಕಾಸ್ ಆಫ್ ಒಂದ್ ರೀಲ್ಗೋಸ್ಕರ ನಾವು ಸಿದ್ದಾರೋಡ್ ಮಠಕ್ಕೆ ಹೊಂಟಿರೋದು. ಅಂದ್ರೆ ದೇವ್ರಿಗೆ ನಮಸ್ಕಾರ ಮಾಡಕ್ ಹೋಗ್ತೀವಿ ಫಸ್ಟ್. ಸೆಕೆಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಾನ, ನಾವು ರೀಲ್ಸ್ ಮಾಡ್ಬೇಕಾಗಿತ್ತು, ಶೂಟ್ ಮಾಡ್ಬೇಕಾಗಿತ್ತು, ಹಂಗಾಗಿ ಹೊಂಟಿವಿ. ನಾನು ನಮ್ ತಂಗಿ ಹೊಂಟಿವಿ. ನಮ್ಮ ಮಮ್ಮಿ ಅವಲಕ್ಕಿ ನಾಷ್ಟಾ ಮಾಡಾರ. ಸೊ ಈ ಅವಲಕ್ಕಿನ ತಿಂದ ನಾವ ಹೋಗೋಣಂತ. ಗೈಸ್ ನಿಮ್ಗೆ ಹೆಂಗ್ ಕಾಣ್ಸತ್ತೇನಂತ ತೋರಿಸ್ತೇನೆ. ಹಿಡ್ಕೊ. ನಮ್ ರಾಣಿ ಕಾಲಾಗ ಮುಕ್ಕೊಂಡಾಳ. ಆಕ್ಚುಲಿ ದಪ್ ಕಾಣತಿರ್ಬೇಕಲ್ಲ, ಇದು ಭಾಳ ಲೂಸ್ ಅದ ಗೈಸ್. ಇದು ಭಾಳ ಲೂಸ್ ಅದ, ಅದಕ್ಕೆ ದಪ್ ಕಾಣ್ಸತ್ತೀನಿ. ದಿಸ್ ಇಸ್ ಮೈ ಸಿಗ್ನೇಚರ್ ಸ್ಟೈಲ್. ಒಂದ್ ಹಿಂಗ ಒಂದ್ ಹಿಂಗ. ಎಸ್ ಗಾಯ್ಸ್, ರೆಡಿ ಆಗ್ಬಿಟ್ಟು ಬಂದೆ. ಟಿಫಿನ್ ಮಾಡಿದ ಮೇಲ್ಗಡೆ ಸ್ವಲ್ಪ ಮೇಕಪ್ ಮಾಡ್ಕೊಂಡೇನಿ. ನೀವು ನೋಡ್ತಿರ್ಬೋದು, ಅಷ್ಟೊಂದೇನು ಮೇಕಪ್ ಮಾಡ್ಕೊಂಡ, ಬೇಸಿಕ್ ಅಪ್ಲೈ ಮಾಡೇನಿ. ಸೊ ಮೇಕಪ್ ಮಾಡ್ಕೊಂಡ ನಾನು ಬಂದೇನಿ. ಯಾಕಂದ್ರೆ ರೀಲ್ ಶೂಟ್ ಅದಾದ್ಮೇಲೆ ಆನ್ ಕ್ಯಾಮ್ರಾ ನಾವು ಸ್ವಲ್ಪ ಕಾಣಿಸ್ಬೇಕಾಗ್ತದೆ, ಚಂದಂಗೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಮೇಕಪ್ ಅಪ್ಲೈ ಮಾಡ್ಕೊಂಡೇನಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ, ನಮ್ಮ ರಾಧೆ ಜಂಕ್ಷನ್ ಅಂದ್ರೆ ನಮ್ಮ ಸಾರಿ ಬಿಸ್ನೆಸ್ ಏನದಲ್ಲ, ಇವತ್ತೆಲ್ಲಾ ಸಾರಿಗಳನ್ನ ಜೋಡಿಸ್ಬೇಕ. ಪಿತೃಪಕ್ಷ ನಿನಗ ಮುಗ್ದದ. ಎಸ್ ಗಾಯ್ಸ್, ಎಲ್ಲಾ ಸೀರೆಗಳನ್ನೂ ನಾವಿಲ್ಲ ಶೋಕೇಸ್ ಮಾಡ್ಬೇಕಾಗ್ತದೆ. ಯಾಕಂತ ಬಹಳ ಜನ ಹೇಳಿದ್ರು ಪಿತೃಪಕ್ಷ ಮುಗಿಲಿ, ಒಳ್ಳೆ ದಿನಗಳು ಬರ್ಲಿ, ಸೀರೆ ನೋಡ್ಲಿಕ್ ಬರ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಕೂಡ ಯಾರಿಗೂ ಕೂಡ ಶೋಕೇಸ್ ಮಾಡಿರ್ಲಿಲ್ಲ, ಸೀರೆಗಳನ್ನ ತೋರ್ಸಿರ್ಲಿಲ್ಲ. ನಾನು ಒಂದ್ 10 ದಿವಸದವರೆಗೂ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಆನ್ಲೈನ್ ಒಳಗೂ ಕೂಡ ನಾನು ಯಾವುದೇ ತರ ಸಾರಿಗಳನ್ನ ಶೋಕೇಸ್ ಮಾಡಿಲ್ಲ. ಬಟ್ ಬರ್ರಿ ಇವಾಗ ಎಲ್ಲಾ ಸೀರೆಗಳನ್ನ ಜೋಡ್ಸೋಣ ಅಂತ. ಮನೆಗ್ ಜನ ಬರ್ತಾರ, ನಾನ್ ಬರ್ತೀನಿ, ನೀನ್ ಬರ್ತೀನಿ, ಅಕ್ಕ ಬರ್ತೇನೆ ಅಂತ ಹೇಳಿ ಬಹಳ ಜನ ಹೇಳಿರಿ. ಸೊ ನಿಮ್ಗೆಲ್ರಿಗೋಸ್ಕರ ನಾನ್ ವೇಟ್ ಮಾಡ್ತೀನಿ. ದಯವಿಟ್ಟು ನೀವು ಆರಾಮ್ಸೆ ನಮ್ಮ ಮನೆಗೆ ಬರ್ಬೋದು. ಇಲ್ಲೆಲ್ಲಾ ಸೀರೆಗಳನ್ನ ಜೋಡ್ಸೋಣ, ಪೂಜೆ ಮಾಡೋಣ ಅಂತ. ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತ, ಚಲೋ ಬಿಸ್ನೆಸ್ ಆಗ್ಲಿಪ್ಪ ಅಂತ ಹೇಳಿ. ಯಾಕಂತ ಒಳ್ಳೆ ದಿನಗಳು ಎಲ್ರು ಕಸ್ಟಮರ್ಸ್ ನಮ್ಗ ದೇವ್ರಿದಂಗ. ಸೊ ಹಂಗಾಗಿ ಅವ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ತಗೊಳ್ಳೋರಿಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೀರೆ ತಗೊಳಕ್ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಡ್ಕೊಂಡ ಪೂಜೆ ಮಾಡೋಣ ಬರ್ರಿ. ಹಾ ಎಸ್ ಗಾಯ್ಸ್, ನೀವು ನೋಡ್ತಿರ್ಬೋದು ಇಷ್ಟೆಲ್ಲ ಸ್ಯಾರೀಸ್ ಅದ. ಆಕ್ಚುಲಿ ಮೋರ್ ದೆನ್ 100 ಒಂದಿಷ್ಟು ಒಳಗಡೆ ಸೀರೆಗಳನ್ನ ಇಟ್ಟೇನಿ. ಮೋರ್ ದೆನ್ 100 ಸ್ಯಾರೀಸ್ ಅದಾವ. ಅಂಡ್ ಐ ಥಿಂಕ್ 130 ವೆರೈಟೀಸ್ ನನ್ನ ಹತ್ರ ಸ್ಯಾರೀಸ್ ಅದಾವ. ಎಲ್ಲ ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್ ಇರ್ತಾವ. ಅದ್ರಾಗ ಕಲರ್ಸ್ ನಿಮ್ಗೆ ವೆರಿ ರೇರ್ ಆಗಿರೋ ಕಲರ್ಸ್ ಸಿಗ್ತಾವ. ಕೆಲವೊಂದಕ್ಕೆ ಒಂದೇ ತರ ಬಾಕ್ಸ್ ಏನ್ ಕಾಣತ್ತಲ್ಲ, ಇದ್ರಾಗ ಮಾತ್ರ ನಿಮ್ಗೆ ಕಲರ್ಸ್ ಅವೈಲೇಬಲ್ ಅದ. ಫ್ಯಾನ್ ಆಫ್ ಮಾಡೋಣ. ಸೊ ಕಲರ್ಸ್ ಅವೈಲೇಬಲ್ ಅದ. ಮಿಕ್ಕಿದ್ ಯಾವ್ದಾವ್ದು ಸಿಂಗಲ್ ಪೀಸ್ ಅದಾವಲ್ಲ, ಇದ್ರಾಗ ಯಾವ್ದೇ ತರದ ಕಲರ್ಸ್ ಅವೈಲೇಬಲ್ ಇಲ್ಲ. ವೆರಿ ವೆರಿ ಸಿಂಗಲ್ ಪೀಸ್ಗಳು ಕೆಲವೊಂದು ಆರ್ಡರ್ ಹಾಕಿದಾವ. ಸೊ ಹಾಗಾಗಿ ಅದ್ರೊಳಗೆ ನಿಮ್ಗೆ ಸಿಗುದಿಲ್ಲ. ಅಂಡ್ ಇದ್ ನೋಡ್ತಿರ್ಬೋದು, ಒಂದ್ ಸಾರಿ ನಿಮ್ಗೆ ತೋರಿಸ್ತೇನಂತ ಈ ವಿಡಿಯೋದೊಳಗ. ಯಾಕಂತ ನೀವು ನೋಡ್ತಿರ್ತೀರನ, ನಿಮ್ಗ ಗೊತ್ತಾಗ್ಬೇಕಲ್ಲ ಏನದ ಕಲೆಕ್ಷನ್ಸ್, ಎದಕ್ ಬರ್ಬೇಕು, ನೀವು ಮನೀಗ ಬರ್ಬೇಕಂತ ಹೇಳ್ತೇನಂದ್ರ, ಫಸ್ಟ್ ಆಫ್ ಆಲ್ ಒಂದ್ ರೀಸನ್ ನಿಮ್ಗೆ ಕ್ವಾಲಿಟಿ ಗೊತ್ತಾಗಂಗಿಲ್ಲ. ಎರಡನೇ ರೀಸನ್ ಬಂದ್ಬಿಟ್ಟು ನಿಮ್ಗೆ ಸೂಟ್ ಆಗ್ತದೋ ಇಲ್ಲೋ ಅಂತ ಹೇಳಿ ನಿಮ್ಗೆ ಆನ್ಲೈನ್ದೊಳಗ ಗೊತ್ತಾಗಂಗಿಲ್ಲ. ಕೆಲವೊಂದ್ ಸಾರೀಸ್ ಗೊತ್ತಾಗ್ತಾವ, ಎಲ್ಲಾ ಸಾರೀಸು ಗೊತ್ತಾಗಂಗಿಲ್ಲ. ಸೊ ಹಂಗಾಗಿ ಅಂಡ್ ಮೋರ್ ಓವರ್ ನೀವು ನಮ್ಮ ಮನಿಗ್ ಬಂದ್ ನೋಡೋದ್ರಿಂದ ನಿಮ್ಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗ್ತದೆ. ಹಂಗಾಗಿ ನೀವು ನಮ್ಮ ಮನಿಗ ಅಥವಾ ನಾವ್ ಎಲ್ಲಿರ್ತೀವಿ ಅಥವಾ ನಾ ಎಲ್ಲಿ ಹಾಕಿರ್ತೀನಿ ಸಾರೀಸ್ ಅಲ್ಲೇ ಬಂದ್ ನೋಡ್ರಿ ಅಂತ ಹೇಳಿಕ್ಕೆ ಬಹಳ ಇಷ್ಟಪಡ್ತೇನೆ ಅಂತ. ಎಸ್, ನೀವು ನೋಡ್ತಿರ್ಬೋದು, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಸಾರಿ ನೋಡ್ರಿ. ಇದಕ್ಕ ಪೂನಾ ಸಿಲ್ಕ್ ಅಂತ ಹೇಳಿ ಕರೀತಾರೆ. ಇದಕ್ಕ ವೆರಿ ಬ್ಯೂಟಿಫುಲ್ ಸಾರಿ. ಇದು ಯಾವ್ದೇ ತರದ್ದು ಉಬ್ಬಲ್ಲ, ಅಥವಾ ನಿಮ್ಗೆ ಬ್ರಾಡ್ ಆಗಿ ಸಾರಿ ಏನ್ ಹೇಳ್ತಾರ, ಬ್ರಾಡ್ ಆಗಿ ಸಾರಿ ಉದ್ಕೊಂಡ್ ನಿಂತ್ಕೋತದ, ಚಂದ ಕಾಣಂಗಿಲ್ಲ, ನನಗ ಬಾಡ ದಪ್ಪ ಕಾಣ್ತೀನಿ, ಈ ತರ ಏನೂ ಇಲ್ಲ. ಪೂನಾ ಸಿಲ್ಕ್ ಅಂತ ಹೇಳಿದ್ರ ಹೆಸರ. ಬಹಳ ಸಾಫ್ಟ್ ಸಿಲ್ಕ್ ಒಳಗ್ ಬರ್ತದ. ನೀವು ನೋಡ್ತಿರ್ಬೋದು, ದ ಸ್ಟ್ರಕ್ಚರ್ ಆಲ್ಸೋ ನೀವು ನೋಡ್ಬೋದು ಎಷ್ಟು ನೀಟ್ ಅದ ಅಂತ ಹೇಳಿ. ಸಿಲ್ವರ್ ಡಿಸೈನ್ಸ್ ಕೊಟ್ಟಾರ. ದ ಮೆಟೀರಿಯಲ್, ಯು ಕ್ಯಾನ್ ಸಿ ದ ಮೆಟೀರಿಯಲ್. ಓಕೆ, ಸೊ ಇಲ್ಲಿ ಒಂದು ಬಾರ್ಡರ್ ಅದ, ಇಲ್ಲಿ ನೋಡ್ತಿರ್ಬೋದು. ಇದಕ್ಕೆ ಅಪೋಸಿಟ್ ಕಲರ್ ಕಾಂಬಿನೇಷನ್ ಕೊಟ್ಟಾರ. ನವಿಲ್ ಗ್ರೀನ್ ಕೊಟ್ಟಾರ ಬ್ಲೌಸ್ ಪೀಸ್ ಮತ್ತ ಪಲ್ಲು ಬಂದ್ಬಿಟ್ಟ. ನೀವು ನೋಡ್ಬೋದು ಇದು ಕೂಡ. ಸೊ ವೆರಿ ಬ್ಯೂಟಿಫುಲ್ ಬ್ಲೌಸ್ ಕೊಟ್ಟಾರ, ಸೆರಗು ಕೊಟ್ಟಾರ. ಜಸ್ಟ್ ನಾನು ಹಂಗ ಹಾಕಿ ತೋರಿಸ್ತೇನಂತ ನೋಡ್ರಿ ಹೆಂಗ್ ಕಾಣಿಸ್ತೇನೆ ಹೇಳಿ. ಸೊ ಇದ್ರ ಮೇಲೆ ನಿಮ್ಗೊಂದು ಐಡಿಯಾ ಬರ್ತದ. ನೀವು ಡೈರೆಕ್ಟ್ ಆಗಿ ಬಂದು ತಗೊಳ್ಳೋದ್ರಿಂದ ನಿಮ್ಗೂ ಒಂದು ಐಡಿಯಾ ಇರ್ತದ, ಇಸ್ ಇಟ್ ಟ್ರೂ ಆರ್ ನಾಟ್ ಅಂತ ಹೇಳಿ ನಿಮ್ಗೊಂದು ಐಡಿಯಾ ಇರ್ತದ. ಸೊ ನೋಡ್ಬೋದು, ಇದು ಹೊಸದಾಗಿ ಬಂದಿರೋ ಕಲೆಕ್ಷನ್.
ಇನ್ನೂವರೆಗೂ ಯಾರಿಗೂ ತೋರಿಸಿಲ್ಲ, ನಿಮ್ಗೂ ತೋರಿಸ್ಲಿಕ್ಕದಿದ್ದ ಆನ್ಲೈನ್ದೊಳಗ. ಎಲ್ಲ ಹುಬ್ಳಿ ಒಳಗಿದ್ದೀರಿ, ಯಾರಿಗೆಲ್ಲ ಸೀರೆ ಬೇಕಾಗ್ಯಾವ, ಯು ಕ್ಯಾನ್ ವಿಸಿಟ್ ಆರ್ ಹೋಮ್. 6.5 hours later. ಇನ್ಸ್ಟಾಗ್ರಾಮಿಗೋಸ್ಕರ ಇನ್ಸ್ಟಾಗ್ರಾಮ್ ಒಳಗ ರಾಧೆ ಜಂಕ್ಷನ್ ಅಂತ ಹೇಳಿ ಒಂದು ಪೇಜ್ ಅದ. ಇನ್ನೂವರೆಗೂ ಯಾರು ಫಾಲೋ ಮಾಡಿಲ್ಲ, ದಯವಿಟ್ಟು ಹೋಗಿ ಫಾಲೋ ಮಾಡ್ರಿ. ಮತ್ತೆ ಯಾರಾದ್ರೂ ಈ ಒಂದು ಬ್ಲಾಗ್ ನೋಡ್ಲಿಕತ್ತೀರಿ, ನಿಮ್ಗೂ ಕೂಡ ಸಾರಿ ಇಷ್ಟ ಆಗಿತ್ತು, ನೀವೇನಾದ್ರು ಆನ್ಲೈನ್ ಪ್ಲೇಸ್ ಮಾಡ್ಬೇಕಾಗಿದ್ರ ಆನ್ ಸ್ಕ್ರೀನ್ ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ನೀವು ನಮ್ಗೆ ಫೋಟೋಸ್ ಕಳಿಸಬಹುದು. ಇಲ್ಲಿ ತೋರಿಸಿರೋ ಸಾರಿ ಆಗಿರ್ಬೋದು ಅಥವಾ ನಾವು ಅಲ್ಲಿ ಹಾಕುವಂತ ಸಾರಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಒಳಗ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ತಗೊಂಡು ನಮ್ಮ ವಾಟ್ಸ್ಆಪ್ ಒಳಗ ಒಂದು ಮೆಸೇಜ್ ಹಾಕಿದ್ರೆ 100% ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೇನಂತ. ನಿಮ್ ಮನೆಗ ವಿತೌಟ್ ಯಾವ್ದೇ ರೀತಿ ದುಡ್ಡು ತಗೊಳಾರ್ದಂಗ ಫ್ರೀ ಶಿಪ್ಪಿಂಗ್ ಒಳಗ ಸಾರಿ ಬಂದು ತಲುಪ್ತಾವ್. ಇದನ್ನೆಲ್ಲ ಜೋಡಿಸಿದ್ವಿ. ಇನ್ನ ಇದಕ್ಕೊಂದ್ ಸ್ವಲ್ಪ ಪೂಜಾ ಮಾಡೋಣ ಅಂತ. ಪೂಜಾ ಮಾಡಿ ನಾವ ಸಿದ್ದಾರೋಡ್ ಮಠಕ್ಕ ಹೋಗ್ಬೇಕ, ಸಿದ್ದಾರೋಡ್ ಮಠಕ್ಕೆ ಹೋಗೋಣ ಅಂತ. ನಾನು ನಮ್ ತಂಗಿ ಫುಲ್ ವೇಟ್ ಮಾಡ್ಲತ್ತೀವಿ ಗೈಸ್. ಅವಾಗಿಂದ ನಾನು ಆಟೋ ಬರ್ತದ, ಈ ಬರ್ತದ, ಅವಾಗ ಬರ್ತದ ಅಂತ ಹೇಳಿ ಒಂದು ಆಟೋ ಬರವಲ್ತ. ಸಿದ್ದಾರೋಡ್ ಮಠಕ್ಕೆ ಹೋಗ್ಬೇಕಾಗಿದೆ, ಲೇಟ್ ಆಗಿದೆ. ಅಲ್ಲೇ ಊಟ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಇಲ್ಲೇ ಲೇಟ್ ಆಗಿರೋದ್ರಿಂದ ಸಿದ್ದಾರೋಡ್ ಮಠದೊಳಗೇನು ಊಟ ಮಾಡ್ಲಿಲ್ಲ. ನಾವ ಮನೆಯೊಳಗೆ ಊಟ ಮಾಡಿದ್ವಿ. ಸೊ ದೇವ್ರ ದರ್ಶನ ಮಾಡ್ಕೊಂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ. ಇವತ್ತು ಭಾಳ ವಿಡಿಯೋಸ್ ಆಗ್ಯಾವ, ಹೊರಗಿಂದ ಔಟ್ಸ್ಕರ್ಟ್ಸ್ ವಿಡಿಯೋಸ್ ಭಾಳ ಇದ್ವಿ ಇವತ್ತ. ಸೊ ಇನ್ಸ್ಟಾಗ್ರಾಮಿಗೂ ಹಾಕ್ಬೇಕಾಗಿತ್ತು, ಮತ್ತೊಂದಿಷ್ಟು ಪೇಜಿಗೆ ಹಾಕ್ಬೇಕಾಗಿತ್ತು. ಸೊ ಅದೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡ ಇವಾಗ ಹೊಂಟಿವಿ. ಸೊ ಇಲ್ಲಿ ಒಂದು ಆಟೋ ನಿಲ್ಸಾರ, ಕೇಳ್ಬಿಡು. ಸಿದ್ದಾರೋಡ್ ಮಠ ಎಷ್ಟ್ರಿ? ಏನ್ರಿ 100 ರೂಪಾಯಿ ರೀ? 100 ರೂಪಾಯಿ ರೀ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀವೇ ಹೆಂಗ್ ಹೇಳಾಗ್ತಾರೆ? ಇಲ್ಲ ಬರ್ತಾರೆ, ಇಲ್ಲ 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 120 ಲಾಸ್ಟ್. ಗೈಸ್ ನಾವು ರೀಚ್ ಆದ್ವಿ, ನಾವು ಸಿದ್ದಾರೋಡ್ ಮಠಕ್ಕೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಮೈಕ್ ಒಳಗೆ ನಾನು ಎಷ್ಟೋ ಜೋರು ಮಾತಾಡ್ಸಿದ್ರು ಅದು ವಾಯ್ಸ್ ವಾಲ್ಯೂಮ್ ಜೋರಾಗಿ ಬರವಲ್ತ. ಬರ್ರಿ ಹೋಗಿ ದರ್ಶನ ಮಾಡೋಣ ಅಂತ ನಮ್ಮ ಸಿದ್ದಾರೋಡ ಜೋರ್ದ. ಆ್ಯಕ್ಚುಲಿ ಸಿದ್ದಪ್ಪಾಜ ಅಂತ ಕರೆದು ಬಿಡ್ತೀವಿ, ಅಥವಾ ಸಿದ್ದಾರೋಡ್ ಅಜ್ಜಾರ ಅಂತ ಕರೆದು ಬಿಡ್ತೀವಿ ನಾವು. ಒಬ್ಬೊಬ್ಬರು ಒಂದೊಂಥರ ಕರೀತಾರ. ಗೈಸ್ ಏನ್ ಕಾಮಿಡಿ ಅಪ್ಪ ಅಂತಾರ, ಇಲ್ಲೇ ಭಾಳ ಜನ ಗುಂಪು ಕೂಡಿದ್ರೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗವಲ್ತು ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಆಡ್ಬಿಟ್ಟಿದ್ದೆ. ಅದ್ರದ್ದು ಯಾವುದೇ ತರದ ಸೌಂಡ್ ಬ್ಯಾಕ್ಗ್ರೌಂಡ್ ಸೌಂಡ್ ಬಂದೇ ಇಲ್ಲ. ಸುಮ್ಮನೆ ಎಲ್ಲ ವೇಸ್ಟ್ ಆಗೋಯ್ತು. ಮತ್ತೆ ತಿರ್ಗಾ ಮಾಡ್ಲಿಕತ್ತೀನಿ. ಏನಪ್ಪಾ ಅಂತಾರ ಒಂದಿಷ್ಟು ಕಾನ್ಸೆಪ್ಟ್ ಶೂಟ್ಗಳನ್ನ ಮಾಡ್ಕೊಂಡ್ ಬರ್ಬೇಕು, ಜನಗಳನ್ನ ಮಾತಾಡ್ಸ್ಬೇಕಂತ ಹೇಳಿ ಎಲ್ಲ ಪ್ಲಾನ್ಸ್ ಇತ್ತ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಅದ. ಮತ್ತೆ ಇವತ್ತು ದಸರಾದ ಮೊದಲೇ ದಿವಸ ಇರೋದ್ರಿಂದ, ನವರಾತ್ರಿದ ಎಲ್ಲಾರು ಫಸ್ಟ್ ಡೇ ಬಂದಾರ, ಎಲ್ಲಾರು ಗದ್ದಲದೊಳಗೆ ಇರ್ತಾರ. ಇನ್ನೊಂದ್ ಏನಪ್ಪಾ ರೀಸನ್ ಅಂತಂದ್ರೆ ಎಲ್ಲಾ ಕಡೆ ಪೊಲೀಸರು ಅದಾರ, ಎಲ್ಲಾ ಕಡೆನೂ ಸ್ಟ್ರಿಕ್ಟ್ ಮಾಡಾರ. ಹಂಗಾಗಿ ಯಾವುದೇ ತರದ ವಿಡಿಯೋಸ್ ಮಾಡ್ಲಿಕ್ಕೆ ಆಗವಲ್ತ. ಕ್ಷಮೆ ಇರ್ಲಿ, ಮತ್ತೊಮ್ಮೆ ಬರೋಣ ಅಂತ, ಫ್ರೀ ಇದ್ದಾಗ ವಿಡಿಯೋ ಮಾಡೋಣ ಅಂತ, ಜನಗಳನ್ನ ಮಾತಾಡ್ಸೋಣ ಅಂತ ಇವಾಗ ರೀಲ್ಸ್ ಶೂಟ್ ಮಾಡಿ ಹೋಗೋಣ ಅಂತ್ರಿ. ನಮ್ಮ ಹುಬ್ಳಿಯ ಸಿದ್ದಾರೋಡ ಅಜ್ಜಾರ್ ಬಗ್ಗೆ ಒಂದ್ 2 ಮಾತು ಹೇಳ್ಬೇಕಂತ ಅಂದ್ರ, ನನ್ನ ತಲೆಗೆ ಫಸ್ಟ್ ಬರೋದೇನಂತಾನ, ಯಾರ ಇರ್ಲಿ ಏನ ಇರ್ಲಿ ಒಂದು ಭಕ್ತಿಯಿಂದ ಬಂದ ಬೇಡ್ಕೊಂಡ್ರೆ ಸಾಕ, ನಮ್ಮ ಅಜ್ಜಾರ ಅವ್ರಿಗೆ ಆಶೀರ್ವಾದ ಮಾಡ್ಬಿಡ್ತಾರ. ಭಾಳ ಜನ ಭಾಳ ರೀತಿಯೊಳಗ ಅವ್ರ ಭಕ್ತಿಗಳನ್ನ ವ್ಯಕ್ತಪಡಿಸ್ತಾರ,
ಭಾಳ ಜನ ಉಪವಾಸ ನಡ್ಕೋತಾರ, ಒಂದಿಷ್ಟು ಜನ ವೃತ ಮಾಡ್ತಾರ, ಒಂದಿಷ್ಟು ಜನ ನಡ್ಕೋತ ಬರ್ತಾರ, ಆಮೇಲೆ ಒಂದಿಷ್ಟು ಜನ ಬೇರೆ ಬೇರೆ ಊರಿಂದ ಯಾತ್ರಾ ಬರ್ತಾರ, ಆಮೇಲೆ ಇಲ್ಲಿ ಉಳ್ಕೊಳ್ತಾರ, ಸೋಮವಾರಕ್ಕೊಮ್ಮೆ ಉರುಳು ಸೇವೆ ಮಾಡ್ತಾರ, ಬೇರೆ ಬೇರೆ ವಿಧವಾಗಿ ಅವರ ಭಕ್ತಿಗಳನ್ನೆಲ್ಲ ವ್ಯಕ್ತಪಡಿಸ್ತಾರ. ನಮ್ಮ ಮನೆಯೊಳಗೂ ಅಷ್ಟೇ ನಾವೆಲ್ಲರೂ, ನಾನು ಹೇಳಿದ್ದೆ ಲಾಸ್ಟ್ ನಮ್ಮ ಎಲ್ಲಮ್ಮನ ಇದ್ರೊಳಗ ಸೌದತ್ತಿ ಎಲ್ಲಮ್ಮನ ಬ್ಲಾಗ್ ಒಳಗೆ ಹೇಳಿದ್ದೆ ಏನಪ್ಪಾ ನಮ್ಮ ಮನೆಯಿಂದನೂ ನಡ್ಕೊಂಡು ಬರ್ತಾರ ಅಂತ ಹೇಳಿ. ಸೊ ಎಲ್ಲರೂ ಒಂದೊಂಥರ ಬೇರೆ ಬೇರೆ ರೀತಿಯೊಳಗೆ ಅವ್ರ ಭಕ್ತಿನ ವ್ಯಕ್ತಪಡಿಸ್ತಾರ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಮಾಡೋದಿತ್ತ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಊಟ ಮುಗಿಸ್ಕೊಂಡು ಹೊಂಟಾರ, ಮತ್ತು ಪೊಲೀಸ್ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ನಂಗೆ ಆ ವಿಡಿಯೋ ಮಾಡ್ಲಿಕ್ಕೆ ಆಗುವಲ್ತು. ನನ್ನ ತಲೆಗೆ ಇನ್ನೊಂದು ವಿಷಯ ಏನು ಬರ್ತದಂತಾರ, ನಾನು ಎಲ್ರಿಗೂ ಹೇಳೋದೇನಪ್ಪ ಅಂದ್ರೆ, ನಿಮ್ಗೆ ಏನಾದ್ರು ಆಸೆ ಆಗಬೇಕಾಗಿತ್ತು, ನಿಮ್ಮ ಆಸೆಗಳು ಈಡೇರಬೇಕಾಗಿತ್ತು, ಅಥವಾ ನಿಮ್ದೇನೋ ಕನಸದ ನನಸಾಗಬೇಕಾಗಿತ್ತು ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವೇನಾದ್ರು ಬೇರೆ ಊರಿಂದ ಬಂದು ನಮ್ಮ ಹುಬ್ಳಿ ಒಳಗಿದ್ರ, ಅಥವಾ ಬೇರೆ ಊರಿಂದ ನಮ್ಮ ಸಿದ್ದಾರೋಡು ಅಜ್ಜಾರ ಆಶೀರ್ವಾದ ತಗೊಳಕ್ ಹುಬ್ಳಿಗೆ ಬರ್ತೀರಂದ್ರ ಧಾರಾಳವಾಗಿ ಬರ್ಬೋದು. ನಿಮ್ಮ ಆಸೆ ಎಲ್ಲ ಈಡೇರ್ತಾವ, ಅಜ್ಜಾರ್ ಈಡೇರ್ಸ್ತಾರ, ಆ ಭರವಸೆನ ನಾನ್ ಕೊಡ್ತೇನಂತ. ಮತ್ತೆ ಇಲ್ಲಿ ಇರುವಂತಹ ಏನ್ ಹೇಳ್ತಾರ, ವಾಸ್ತವದ ಜನಗಳಿಗೆ ನೀವ್ ಯಾರಿಗ ಕೇಳ್ರಿ ಒಂದ್ ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರ ನಮ್ಮ ಸಿದ್ದಾರೋಡ್ ಅಜ್ಜಾರ ನಮಗ ಒಳ್ಳೇದ್ ಮಾಡೋಕ್ಕಿಂತ ಹೆಚ್ಚಾಗಿ, ಈ ಊರ ಒಳಗಿರೋರ್ಗಿಂತ ಹೆಚ್ಚಾಗಿ ಬೇರೆ ಊರಿಂದ ಬಂದು ಯಾರು ಇಲ್ಲಿ ಭಾಳ ನಡ್ಕೋತಾರಲ್ಲ ಅವ್ರೀಗ ಭಾಳ ಒಳ್ಳೇದಾಗ್ಯದ, ಭಾಳ ಎತ್ತರಕ್ಕೆ ಅವ್ರ ಬೆಳ್ದಾರ. ಆ ರೇಂಜ್ ಒಳಗ ದೇವ್ರ ನಿಮ್ಗ ಆಶೀರ್ವಾದ ಮಾಡ್ತಾರ. ಇಲ್ಲಿರುವಂತಹ ಪವಾಡ ಅದ, ತುಂಬಾ ಪವಾಡ, ಭಾಳ ಪವಾಡ ಅದಾವ್ರಿ. ಅವನ್ನೆಲ್ಲ ನೀವು ತಿಳ್ಕೊಬೇಕಂತಾನ ಇಲ್ಲಿಗ ಬರ್ಬೇಕು. ಎಸ್, ನಮ್ಮ ಸಿದ್ದಾರೋಡ ಅಜ್ಜಾರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಲಿ ಅಂತೇನ್ರಿ.